ಮತ್ತೆ ಎಲೆಕ್ಟ್ರಾನಿಕ್ ಚಾನೆಲ್ ಅವರಿಗೆ ಈ ಶುಭ ಸಂದರ್ಭದಲ್ಲಿ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕೆಜೆಪಿನ ಕೆಡಿಎ ಚೇರ್ಮನ್ ಅಂತ ಶ್ರೀಮಾನ್ ಶ್ರೀನಿವಾಸ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಪ್ರೆಸಿಡೆಂಟ್ ಮೋಹನ್ ರಾಜ್ ಅವರಿದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ, ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಡೇವಿಡ್ ಅಣ್ಣ ಅವರು ಬಂದಿದ್ದಾರೆ. ಮತ್ತೆ ನಮ್ಮ ಫೋಟೋಗ್ರಾಫ್ ಬಾಬು ಅಣ್ಣ ಅವರು ಬಂದಿದ್ದಾರೆ. ಮತ್ತೆ ಲೇಬರ್ ಸೆಲ್ ಇಂದ ಶರಣ ಬಂದಿದ್ದಾರೆ. ಮತ್ತೆ 13ನೇ ವಾರ್ಡು MC ಇವರು ಮಣಿಗಂಡನ್, ಮತ್ತೆ 31ನೇದು ನಂದಕುಮಾರ್ ಶಾಲಿನಿ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ನಮಸ್ಕಾರ. ಇವತ್ತು ಸಬ್ಜೆಕ್ಟ್ ಏನಂದ್ರೆ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಹಿಂದೆ ಇದ್ದಾರೆ. ಇದು ಸುಮಾರು ನಮ್ಮ ಕಾಂಗ್ರೆಸ್ ಆಡಳಿತ ಮುನ್ಸಿಪಾಲಿಟಿ ಬಂದ ಮೇಲೆ ಮೊಟ್ಟ ಮೊದಲಾಗಿ ಅದನ್ನ ಪರಿಶೀಲನೆ ಮಾಡಿ ಮಾನ್ಯ ಶಾಸಕರಾದ ರೂಪಾ ಶಶಿಧರ್ ಮೇಡಮ್ ಹತ್ರ ನಾವು ಒಂದು ಈ ತರ ಪ್ರಾಬ್ಲಮ್ ಇದೆ, ಈ ಸಿಮೆಂಟ್ ವಿಗ್ರಹ ಇದೆ, ಆ ಸಿಮೆಂಟ್ ವಿಗ್ರಹ ಡ್ಯಾಮೇಜ್ ಆಗಿದೆ, ಇದನ್ನ ಬಂದ್ಬಿಟ್ಟು ಪರಿಶೀಲನೆ ಮಾಡಿ ನಾವು ಒಂದು ತೀರ್ಮಾನ ಮಾಡಿ ಇದನ್ನ ಕಂಚಿನಲ್ಲಿ ಇಡಬೇಕು ಹಂಗನ್ಬಿಟ್ಟು ಅವತ್ತು ನಮ್ಮ ಮೇಡಮ್ ಅವ್ರ ಹತ್ರ ಆಲೋಚನೆ ತಗೊಂಡು ನನ್ನ ಅಧ್ಯಕ್ಷರಲ್ಲಿ ಈ ಕೆಜೆಪಿನ 35 ವಾರ್ಡ್ ಸದಸ್ಯರು ಅವರು ಒಪ್ಪಿಗೆ ತಗೊಂಡು ಇದನ್ನ ಕಂಚಿದ ವಿಗ್ರಹ ಮಾಡಬೇಕು ಅಂತ ನಾವು ಅವತ್ತು ನಿರ್ಧಾರ ತಗೊಂಡು ತೀರ್ಮಾನ. Every dream deserves a strong boundary. Every family deserves complete security. Tom Michael Compound Walls brings you high-quality precast concrete walls that protect what matters most. Beautiful designs, long-lasting durability, and fast installation, all at an affordable price. Build with confidence. Call 88610910777 today for a free site visit. ಜಯವಾಗಿ ಮಾಡಿದ್ದೀವಿ. ಇದೇ ಮುನ್ಸಿಪಾಲಿಟಿನಲ್ಲಿ ನಮ್ಮ ಕಾಂಗ್ರೆಸ್ ಅವಧಿನಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಆಲ್ ಪಾರ್ಟಿ ಕೌನ್ಸಿಲರ್ಸು, ಅವ್ರ RP ಆಗಿರ್ಲಿ, ಕಮ್ಯುನಿಸ್ಟ್ ಆಗಿರ್ಲಿ, JDS ಆಗಿರ್ಲಿ, ಆಮೇಲೆ ಕಮ್ಯುನಿಸ್ಟ್ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಇಂಡಿಪೆಂಡೆಂಟ್ ಕೌನ್ಸಿಲರ್ ಆಗಲಿ, ಒಟ್ಟು ಅವರ ಎಲ್ಲ ಬೆಂಬಲವನ್ನು ತಗೊಂಡು ಈ ತೀರ್ಮಾನವನ್ನ ಮಾಡಿ ಇದಕ್ಕೆ ಅವತ್ತು ನಾವು DMA ಕಳಿಸಿದೀವಿ. ಅದಾಂತರ ನಿಮ್ಗೆ ಗೊತ್ತಿದೆ, ನಮ್ಮ ಪ್ರೆಸಿಡೆಂಟ್ ಅವಧಿ ಮುಗಿದ ಮೇಲೆ 1.5 ವರ್ಷ ಆಡಳಿತ ಅಡ್ಮಿನಿಸ್ಟ್ರೇಷನ್ DC ಅಡ್ಮಿಷನ್ಗೆ ಹೋಯ್ತು. ಆಮೇಲೆ ಇನ್ನೊಂದು 1 ವರ್ಷ ಅಧ್ಯಕ್ಷರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದ ಮೇಲೆ ಮತ್ತೆ ಇವಾಗ ಅಡ್ಮಿನಿಸ್ಟ್ರೇಷನ್ ಇನ್ನು 1 ವರ್ಷ ಹತ್ರ ಆಗ್ತಾ ಇದೆ. ಅದರಿಂದ ಕೆಲವು ಕಾರಣದಿಂದ ಅದನ್ನ ಬಂದ್ಬಿಟ್ಟು ನಾವು ಯಾಕೆ ಅದು ಶೀಘ್ರ ಮಾಡಿಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಇತ್ತು. ಇಲ್ಲಿ ಮುನ್ಸಿಪಾಲಿಟಿನಲ್ಲಿ ಮುನ್ಸಿಪಾಲಿಟಿ ಆಫೀಸ್ ಬಂದ್ಬಿಟ್ಟು ಮಾನ್ಯ ಶಾಸಕರ ಪ್ರಯತ್ನದಿಂದ ಎಲ್ಲಿ ಇರಬಾರ್ದು ಆ ತರ KGF ನಲ್ಲಿ ಒಂದು ಮುನ್ಸಿಪಾಲಿಟಿ ಆಫೀಸ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಬೇಕು ಹಂಗನೆ ಹೇಳ್ಬಿಟ್ಟು ನಾವು ಒಂದು ಪ್ಲಾನ್ ಮಾಡಬೇಕು. ಹಂಗಲ್ಲಿ ಪ್ಲಾನ್ ಮಾಡಿ ಅದಕ್ಕೆ ಗ್ರಾಂಟ್ ಎಲ್ಲ ಸ್ಯಾಂಕ್ಷನ್ ಮಾಡಕ್ಕೆ ತುಂಬಾ ನಾವು ಕಷ್ಟ ತಗೊಂಡು ನಮ್ಮ ಮೇಡಮ್ ಅವರು ಇದು ಬಿಲ್ಡಿಂಗ್ ಕಟ್ಟುವಾಗ ಇದಕ್ಕೆ ಯಾವ್ದು ತೊಂದರೆ ಆಗ್ಬಾರ್ದು, ಬಿಲ್ಡಿಂಗ್ ಕಟ್ಟೋ ಟೈಮ್ ನಲ್ಲಿ ಇದಕ್ಕೆ ಯಾವ್ದು ತೊಂದರೆ ಆಗ್ಬಾರ್ದು, ಬಿಲ್ಡಿಂಗ್ ಏನಾದ್ರೂ ಅಡ್ಡ ಬಂದ್ರೆ ಅದಕ್ಕೆ ತೊಂದರೆ ಬಂದ್ರೆ ಅದನ್ನ ನೋಡ್ಕೊಂಡು ಮಾಡೋಣ ಅಂತ ಒಂದು ಕಾರಣ. ಇನ್ನೊಂದು ಏನಂದ್ರೆ, ಫಸ್ಟ್ ಒಂದು ಟೆಂಡರ್ ಬಿಟ್ಟಿರ್ಬೋದು, ಅದು ಕ್ಯಾನ್ಸಲ್ ಆಗಿರ್ಬೋದು. ಆಮೇಲೆ ಈ ಪ್ಲಾನ್ ಬಂದ್ಬಿಟ್ಟು ಈ ಸ್ಟ್ಯಾಚ್ಯೂಗೂ ನಮ್ಮ ಮುನ್ಸಿಪಾಲಿಟಿ ಆಫೀಸ್ ಕಟ್ಟಕ್ಕೂ ಯಾವ ಪ್ರಾಬ್ಲಮ್ ಇಲ್ಲ, ಅದು ಸಪ್ರೇಟ್ ಆಗಿ ಬರುತ್ತೆ. ಇದು ಯಾವಾಗ ಎಂಟ್ರೆನ್ಸ್ ಅಲ್ಲಿ ಇರುತ್ತೆ ಇದು ಹಿಂಗೆ ಇರುತ್ತೆ. ಹಿಂದ್ಗಡೆ ಇರೋದು ಮಿಲೇನಿಯಂ ಬಿಲ್ಡಿಂಗ್, ಅದು ಏನು ಟಚ್ ಮಾಡಲ್ಲ ಹಂಗಂತ ತೀರ್ಮಾನ ತಗೊಂಡು ಪ್ಲಾನ್ ಎಲ್ಲ ಅಪ್ರೂವಲ್ ಆದ್ಮೇಲೆ ಇದನ್ನ ಮಡಗೋಣ ಅಂತ ಇದನ್ನ ಸ್ಟ್ಯಾಚ್ಯೂ ಓಪನ್ ಮಾಡ್ಬೇಕಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಇದು ಡಿಲೇ ಆಯಿತು. ಮತ್ತೆ ಒಂದು ಟೆಂಡರ್ ಬಿಟ್ರು, ಅದಕ್ಕೆ ಹಣಕಾಸು ಕೊರತೆ ಇತ್ತು. ಆಮೇಲೆ ನಮ್ಮ ಶಾಸಕರು ಮೇಡಮ್ ಅವರ ಪ್ರಯತ್ನದಿಂದ ಮಾನ್ಯ DC ಸಾಹೇಬರು ರವಿ ಅವರ ಹತ್ರ ಕೂತ್ಕೊಂಡು ಅವ್ರ ಹತ್ರ ಡಿಸ್ಕಸ್ ಮಾಡಿ ಈ ತರ ಮಾಡ್ಬೇಕು, ಇದು ಅಮೌಂಟ್ ಸ್ವಲ್ಪ ನಮ್ಗೆ ಜಾಸ್ತಿ ಬೇಕು ಅಂತ ಅವರು ಒತ್ತಾಯ ಮಾಡಿ, ನಮ್ಮ MLA ಅವರು ಒತ್ತಾಯ ಮಾಡಿ
DC ಸಾಹೇಬ್ರಿಂದ ಒಂದು ಹೊಸ ಅವರು ನವಸಾತ್ ಅಂತ ಕಾಂಟ್ರಾಕ್ಟರ್ಗೆ ಅವ್ರಿಗೆ ಕಾಂಟ್ರಾಕ್ಟ್ ಬಂತು. ಅವಾಗ ಅವರು ಹೇಳೋ ರೀಸನ್ ಪ್ರಕಾರ ವಾರಿಂದ ನಮ್ಗೆ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅದು ಸ್ವಲ್ಪ ಡಿಲೇ ಆಯ್ತು ಅಂತ. ಆವಾಗ ನಾವು ಅದನ್ನ ಅವಾಗ ಕೂಡ ಬಿಟ್ಟಿಲ್ಲ, ನಾವು ಕರೆಕ್ಟ್ ಆಗಿ ಇದನ್ನ ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಶಾಸಕರ ಒತ್ತಾಯದಿಂದ ಆ ಕಾಂಟ್ರಾಕ್ಟ್ ಕೂಡ ಇವಾಗ ಜಯವಾಗಿ ಆ ವಿಗ್ರಹನ ಚೆನ್ನಾಗಿರೋ ವಿಗ್ರಹನ ಬಂದ್ಬಿಟ್ಟು ನಾವು ತಂದಿದೀವಿ. ವಿಗ್ರಹ ಬಂದ್ಬಿಟ್ಟು ಇಲ್ಲಿ ಬಂದು ಸೇರಿದೆ. ಇವಾಗ ಅದು ವಿಗ್ರಹ ಬಂದ್ಬಿಟ್ಟು ಅವಸರವಾಗಿ ಓಪನ್ ಮಾಡಕ್ಕೆ ಇಲ್ಲ. DSS ಸಂಸ್ಥೆಗಳಿದೆ, ಪೂರ್ಣಭಾವಿ ಸಭೆ ಮಾಡಬೇಕು. ಆ ಪ್ರೋಟೋಕಾಲ್ ಪ್ರಕಾರ ಕಮಿಷನರ್ ಅವರು ಯಾರನ್ನ ಕರಿಬೇಕು, ಯಾರು ಇನ್ವೈಟ್ ಮಾಡಬೇಕು, MP ಅವ್ರನ್ನ ಇನ್ವೈಟ್ ಮಾಡಬೇಕು, ಸಚಿವರನ್ನ ಇನ್ವೈಟ್ ಮಾಡಬೇಕು. ಆ ತರದ ಮಾಡಿ ಇದು ಸಾಧಾರಣ ವಿಷಯ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪಾರ್ಟಿಗೆ, ಒಂದು ಸಮಾಜಕ್ಕೆ, ಒಬ್ಬರಿಗೂ ಅಲ್ಲ, ಎಲ್ಲ ಸಮಾಜಕ್ಕೂ ಅವ್ರು ಬಂದ್ಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಎಲ್ಲರೂ ಬೇಕಾಗಿರೋ ವ್ಯಕ್ತಿ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್. ಅವ್ರದ್ದು ಬಂದ್ಬಿಟ್ಟು ಅದಾತುರಿ ಮಾಡ್ಬಿಟ್ಟು ಅವ್ರಿಗೆ ಕೆಟ್ಟ ಹೆಸರು ತರಬಾರ್ದು. ಅವ್ರಿಗೆ ಅದ್ದೂರಿಯಾಗಿ ಮಾಡಿ ನಮ್ಮ KGF ಕನ್ಸ್ಟ್ರಕ್ಷನ್ ರಿಸರ್ವ್ ಅದರಲ್ಲಿ ಅಂಬೇಡ್ಕರ್ಗೆ ಎಷ್ಟು ಮಾಡ್ಬೇಕು ಅಷ್ಟು ಚೆನ್ನಾಗಿ ಮಾಡ್ಬೇಕು ಹಂಗಂತ ಉದ್ದೇಶದಿಂದ ನಾವು ಅತಿ ಶೀಘ್ರದಲ್ಲಿ ಒಂದು ವಾರ ಇಲ್ಲಾಂದ್ರೆ 10 ದಿವಸ ಒಳಗಡೆ ಆ ಪ್ರೋಟೋಕಾಲ್ ಪ್ರಕಾರ ಯಾರ್ಯಾರಿಗೆ ಮಾಹಿತಿ ಕಳಿಸ್ಬೇಕು, ಯಾರ್ಯಾರು ಕರಿಬೇಕು, ಏನೇನು ಪೂರ್ಣ ಸಭೆಯಲ್ಲಿ ಅವ್ರು ಹೆಂಗ ಮಾಡ್ಬೇಕು ಅಂತ ಸಾರ್ವಜನಿಕರು ಎಲ್ಲರಿಗೂ ಸ್ವಂತ ಅಂಬೇಡ್ಕರ್ ನಮ್ಮ ಒಬ್ರಿಗಂತ ಇಲ್ಲ, ಅವ್ರ ಅಭಿಪ್ರಾಯಗಳೆಲ್ಲ ಕೇಳಿ ಅದ್ದೂರಿಯಾಗಿ ಮಾಡಕ್ಕೆ ಏನೇನ್ ಬೇಕೋ ಅದೆಲ್ಲ ಮಾಡ್ಬೇಕು. ಇನ್ನೊಂದು, ನಮ್ಮ ಶಾಸಕರು ನಿಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ, ಇಷ್ಟಿನಲ್ಲೇ ಬಂದ್ಬಿಟ್ಟು ಇವಾಗ ಒಂದು 10 ಕೋಟಿನಲ್ಲಿ 10 ಕೋಟಿನಲ್ಲಿ ಸ್ಮಾರಕ್ ಅಂಬೇಡ್ಕರ್ ಸ್ಮಾರಕ್ ಮಾಡ್ತಾ ಇದ್ದಾರೆ. ಅದು ಭವನ್ ಸ್ಮಾರಕ್ ಭವನ್ ಅದು ಬಂದ್ಬಿಟ್ಟು ಅತಿ ವೇಗವಾಗಿ ಎದ್ದೇಳ್ತಾ ಇದೆ. ಇವಾಗ ಎಲ್ಲ ನೀವು ಟಿವಿನಲ್ಲಿ ಕೂಡ ಮೊನ್ನೆಲ್ಲ ತೋರಿಸಿದ್ರಿ ಮಾಧ್ಯಮದವರು, ತುಂಬಾ ಸಂತೋಷ. ಅತಿ ವೇಗವಾಗಿ ಅದು ಎದ್ದೇಳ್ತಾ ಇದೆ. ಅಂಬೇಡ್ಕರ್ ಬಗ್ಗೆ ಗೌರವ, ಅವ್ರ ಮೇಲೆ ಬಂದ್ಬಿಟ್ಟು ಭಕ್ತಿ ಇರೋರು ನಮ್ಮ ಶಾಸಕರು ಶ್ರೀಮತಿ ರೂಪಾ ಶಶಿಧರ್ MLA. ಇನ್ನೊಂದು ನಾ ಮಾತು ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ KGF ನಲ್ಲಿ ಅಂಬೇಡ್ಕರ್ ನಮ್ಮ ವಿಗ್ರಹ ಏನಿದೆ ಕೋರ್ಟ್ ಪಕ್ಕದಲ್ಲಿ, ಅದಕ್ಕೆ ಸಮಸ್ಯೆ ಏನಿದೆ ನಿಮ್ಗೆ ಗೊತ್ತು. ಆ ಸಮಸ್ಯೆಗೆ ಎಲ್ಲಾ ಪಕ್ಷದವ್ರನ್ನ ಕರೆದು ಇಲ್ಲೇ ಮೀಟಿಂಗ್ ಮಾಡಿದೀವಿ. ನಾವು MLA ಮೇಡಮ್ ಎಲ್ಲ ಕೂತು ಈ ತರ ಬಂದ್ಬಿಟ್ಟು ಅದಕ್ಕೆ ಏನಿದೆ ಡಿಸ್ಮೈಂಡ್ಲಿಂಗ್ ನಾವು ಎಷ್ಟು ಶ್ರಮ ತಗೊಂಡು ಅದಕ್ಕೆ ಸ್ಟೇ ತಗೊಂಡಿದೀವಿ. ನಮ್ಮಿಂದ ಯಾರು ಬಂದ್ರು ಅವ್ರನ್ನ ಶ್ರಮ ತಗೊಂಡ್ರು, ಅದೆಲ್ಲ ಗೊತ್ತು. ಆ ಕೇಸ್ ನಲ್ಲಿ ಯಾರು ಬಂದ್ಬಿಟ್ಟು ಕೀಟ್ ಹಾಕೊಂಡಿಲ್ಲ. ನಾವು ನಮ್ಮ ಶಾಸಕರು, ನಾವು ಅಡ್ವೊಕೇಟ್ ಜನರಲ್ ಇಂದ, ಕೋರ್ಟ್ ಇಂದ ಇವಾಗನೂ ನಡೀತಾ ಇದೀವಿ. ಇವಾಗ ಜನಗಳೆಲ್ಲ ಏನೇ ಹೇಳ್ತಾರೆ ಅಂದ್ರೆ, ಬಂಗಾರಪೇಟೆನಲ್ಲಿ ಅಷ್ಟೊಂದು ಸುಂದರವಾಗಿದೆ, KGF ನಲ್ಲಿ ಅಂಬೇಡ್ಕರ್ ಬರ್ತ್ಡೇ, ಅಂಬೇಡ್ಕರ್ ಡೆತ್ ಡೇ ಆದ್ರೆ ಇದು ಪುಷ್ಪಮಾಲ ಆರಿಸೋದೇನೋ, ಮಾತಾಡೋದೇನೋ ಎಲ್ಲ ಮಾತಾಡ್ತೀರಿ. ನಮ್ಮ ಊರಿನಲ್ಲಿ ಹಿಂಗಿದೆ ಅಂತ ನಮ್ಮನ್ನ ಬಂದ್ಬಿಟ್ಟು ಮಾತಾಡ್ತಾರೆ. ಬಟ್ ಅದು ನಿಜಾಂಶ ಏನಂದ್ರೆ ಅದು ಬಂದ್ಬಿಟ್ಟು ಕೋರ್ಟ್ ನಲ್ಲಿ ಕೇಸ್ ನಲ್ಲಿ ಇದೆ. ಆ ಕೇಸ್ ನಾವು ಬಂದ್ಬಿಟ್ಟು ಹೊಡೆದು ಅದನ್ನೇ ಚೆನ್ನಾಗಿ ಮಾಡ್ಬೇಕು ಅಂತ ನಮ್ಮ ಶಾಸಕರು ಅವಾಗಲೇ ಹೇಳಿದ್ದಾರೆ. ಎಲ್ಲದಕ್ಕಿಂತ ಯಾವ ಊರಿನಲ್ಲಿ ಅಂಬೇಡ್ಕರ್ ನಾವು ಭವನ ಅಲ್ಲಿ ಮಾಡಿದ್ರೂ ಸರಿ, ಸ್ಮಾರಕ ಮಾಡಿದ್ರೂ ಸರಿ, ಇಲ್ಲಿ ನಮ್ಮ ಕಂಚಿನ ಪುತ್ತಲೆ ಇಡೋದು ಸರಿ, ನಮ್ಗೆ ಇರೋದು ಕನಸು ಆ ಪಾರ್ಕ್, ಅಂಬೇಡ್ಕರ್ ಪಾರ್ಕ್ನ ಚೆನ್ನಾಗಿ ಮಾಡಿ, ಆ ವಿಗ್ರಹನ ಚೆನ್ನಾಗಿ ಮಾಡಿ KGFಗೆ ಒಂದು ಮಾದರಿಯಾಗಿ 1 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಅದು ಯಾವುದೇ ಶ್ರಮ ಪಟ್ಟು ಯಾವುದೇ ಗ್ರಾಂಟ್ ತಗೊಂಡ್ ಬಂದ್ಬಿಟ್ಟು ಮಾಡ್ಬೇಕಂತ ನಾವು ಕೋರ್ಟ್ ಇದು ಅಡ್ವೊಕೇಟ್ ಜನರಲ್ ಅಲಿತಾ ಇದೀವಿ. ಅದನ್ನು ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ, ಇವಾಗ ಇದು ಈ ಸ್ಟ್ಯಾಚು ಏನ್ ಮಾಡಿದ್ವಿ ಅತಿ ಶೀಘ್ರದಲ್ಲಿ ಅದೇ ರೀತಿ ಬಂದ್ಬಿಟ್ಟು ನಮ್ಮ ಕೋರ್ಟ್ ಪಕ್ಕದಲ್ಲಿ ಇರೋದನ್ನು ರಿನೋವೇಷನ್ ಮಾಡಿ ಅದನ್ನ ಬಂದ್ಬಿಟ್ಟು ಕಲ್ಯಾಣ ಮಂಟಪ ಅಂತ ಕಟ್ಟಿರೋದನ್ನ ಬಂದ್ಬಿಟ್ಟು ಯಾವ್ದೋ ಒಂದು NGO ಕೊಟ್ಟು, ಇಲ್ಲ ಲೈಬ್ರರಿ ಕೊಟ್ಟು, ಇಲ್ಲ ಸ್ಟೂಡೆಂಟ್ಸ್ಗೂ ಟ್ರೈನಿಂಗ್ ಕೊಟ್ಟು, ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಆ ಬಿಲ್ಡಿಂಗ್ ನ ಉಪಯೋಗ ಮಾಡಬೇಕು. ಮತ್ತೆ ಇದು ಸರ್ಕಾರದ ದುಡ್ಡು ಅನ್ಯಾಯ ಆಗ್ಬಾರ್ದು ಅಂತ ಪ್ರಯತ್ನನೂ ನಾವು ಬಹಳ ಮಾಡ್ತಾ ಇದೀವಿ. ಇನ್ನೊಂದು ನಿಮ್ಗೆ ಹೇಳ್ತಾ ಇದೀವಿ, ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮೊದಲನೇ ಕಂಚಿನ ಅಂಬೇಡ್ಕರ್ ಪುತ್ತಳಿಯನ್ನು ಹೇಳಕ್ಕೆ ನಾವು ತುಂಬಾ ಸಂತೋಷವಾಗಿ ಹೇಳಕ್ ಕೊಡ್ತೀವಿ. ಬೇರೆ ಕಡೆ ಆ ಪುತ್ತಳಿ ಇದೆ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಶಾಸಕರ ಪ್ರಯತ್ನದಿಂದ ಅನ್ನದಾನ ಕೊರತೆ ಇದ್ರು ಕೂಡ ಅವರು ಇಂಟ್ರೆಸ್ಟ್ ತಗೊಂಡು
ಇವಾಗ ಈ ಪುತ್ತಳೆಯನ್ನ ಬಂದ್ಬಿಟ್ಟು ಇಲ್ಲಿ ಗ್ರ್ಯಾಂಡ್ ಆಗಿ ಇನಾಗ್ರೇಷನ್ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದ್ರ ಪ್ರಕಾರ ಪ್ರೋಟೋಕಾಲ್ ಪ್ರಕಾರ ಕಮಿಷನರ್ ಯಾರು ಕರಿಬೇಕು, ಯಾರು ಇನ್ವೈಟ್ ಮಾಡ್ಬೇಕು ಏನಂತ ಅವರು ಡಿಸೈಡ್ ಮಾಡ್ತಾರೆ ಅಂತ ನಿಮ್ಗೆಲ್ಲ ಬಂದ್ಬಿಟ್ಟು ಒಂದು ಮಾಹಿತಿ ಕೊಡ್ಬೇಕು ಅಂತ ಇವಾಗ ನಮ್ಮ ಪ್ರೆಸ್ ಅವರೆಲ್ಲ ಕರೆದಿದ್ದೀವಿ. ಅದೇ ರೀತಿ ನಾನು ಒಂದು ತಮಿಳ್ನಲ್ಲಿನೂ ಒಂದೆರಡು ಮಾತು ಮಾತಾಡ್ಬಿಡ್ತೀನಿ. அன்பார்ந்த தங்கவயல் அம்பேத்கருடைய அபிமானிகளே, அனைத்து கட்சி தோழர்களே, அனைத்து கட்சி கவுன்சிலர்களே, இந்த நம்ம டாக்டர் அம்பேத்கர் முனிசிபாலிட்டி எதிரில் ஆபீஸ் எதிரில் என்ன இருக்கோ அதுக்கு நம்ம 35 கவுன்சிலரும் நம்ம எம்எல்ஏவும் நம்ம முனிசிபாலிட்டியுடைய பாடியும் அன்னைக்கு சேர்ந்து அன்னைக்கு வந்து ஒரு தீர்மானம் பண்ணி இங்க வந்து வெங்கல சிலை வைக்கணும்னு சொல்லிட்டு நம்ம எல்லாரும் ஒரே குரல்ல நம்ம அந்த தீர்மானத்தை ஆதரிச்சு அதுக்கு வெங்கல சிலை வைக்கணும்னு சொல்லி நம்ம தீர்மானம் பண்ணோம். அதுக்காக இந்த 35 வார்டு கவுன்சிலருக்கும் அதுக்கு உறுதுணையா இந்த அதிகாரிகளுக்கும் நான் நன்றி தெரிவிச்சுக்கிறேன். இந்த அம்பேத்கருடைய சிலை பல காரணங்களுக்காக கொஞ்சம் பின்னால போயிருக்கலாம். இப்ப எல்லாத்துக்கும் ஒரு விடிவு காலம் பிறந்திருக்கு. அதனால கூடிய சீக்கிரம் இன்னும் ஒரு வாரத்துக்குள்ளே ஒரு 10 நாளைக்குள்ள இந்த சிலைய ஆத்திரமா அர்ஜென்டா பண்றது தலைவர் இல்ல அம்பேத்கர். இந்த நாட்டினுடைய சட்டப்பிதா, இந்த நாட்டினுடைய மக்களுக்கு அனைவருக்கும் சொந்தம். ஒரு சமுதாயம் ஒருத்தருக்குன்றதே கிடையாது. அனைவருக்கும் பொதுவான தலைவர் நம்ம டாக்டர் அம்பேத்கர். அந்த அம்பேத்கர் இருந்ததுனால தான் இன்னைக்கு உரிமையோட நின்று பேசுற உரிமை நம்மளுக்கு கிடைச்சிருக்குது. அந்த மாதிரி தலைவனுக்கு அவசரமா வந்து பண்ண வேண்டிய அவசியமே இல்லை. அதனால எல்லாருக்கும் சொந்தம் இது, எல்லாருடைய கனவு. இன்னைக்கு கோலார் தங்கவயல்ல, கோலாருடைய ஜில்லால, கோலார் டிஸ்ட்ரிக்ட்ல எங்கேயுமே வந்து வெங்கல சிலை இல்லை. அந்த பெருமையை வந்து நம்ம முனிசிபாலிட்டியுடைய சார்பாகவும் நம்ம எம்எல்ஏ சார்பாகவும் இன்னைக்கு அந்த ஃபர்ஸ்ட் பாயிண்ட் நம்ம அந்த பெருமையை தேடிக்கிறதுக்கு அவங்க எல்லாம் அவகாசம் கொடுத்துருக்காங்க. 35 கவுன்சிலரும் எங்களுக்கு ஆதரவு கொடுத்துருக்காங்க. இன்னும் இருக்கிற நம்ம டிஎஸ்எஸ் சங்கம், தலித் சங்கம், வேற எந்தெந்த நம்ம கன்னட சங்கடனை, எந்தெந்த சங்கடனை இருக்கு ஒரு சங்கடனை எல்லாமே கூப்பிட்டு அது எப்படி பண்ணோம் எல்லாருடைய அபிப்பிராயம் கேட்டு எந்த மாதிரி பிரம்மாண்டம் பண்ணணுமோ அந்த மாதிரி பிரம்மாண்டமா பண்ணன்ற உத்தேசத்துல தான் இது நிதானமா எனக்கு இதை கண்டி நம்ம அர்ஜென்டா ஒரு தலைவனுக்கு ஓபன் பண்ற அவசர காரியம் இது இல்லை. அதனால நம்ம மாண்புமிகு எம்எல்ஏ இன்னைக்கு வராங்க, அவங்க கமிஷனர் கிட்ட மீட்டிங் வைக்கிறாங்க. அது புரோட்டோகால் பிரகாரம் எம்பியை கூப்பிடணும், டிசியை கூப்பிடணும், நம்ம கர்நாடக மந்திரி முடிஞ்சா கர்நாடக மந்திரி கூட கூப்பிட்டு அவங்க அம்பேத்கருக்கு கௌரவமா இதை ஓபன் பண்ணோன்னு இன்னைக்கு மீட்டிங் பண்ணி நம்ம மேடம் டேட் வந்து அலௌன்ஸ் பண்ணுவாங்க. எங்களுக்கு கிடைச்சிருக்கிற மாಹಿತಿ நாங்க நம்ம கேடிஏ சேர்மேனு, நம்ம காங்கிரஸ் பார்ட்டி, இது நம்முடைய நாமினேட் கவுன்சிலர்ஸ், நம்ம கவுன்சிலர்ஸ் எல்லாம் வந்து இன்னைக்கு வந்து இந்த மாಹಿತಿயை கொடுக்க சொல்லி எங்களுக்கு உத்தரவு வந்ததுனால இந்த மாಹಿತಿ நாங்கள் கொடுக்குறோம். உங்களுக்கு எதனா கேட்கணும்னா ஒரு 2 நிமிஷம் கேட்டா கூட நான் அது பதில் சொல்றதுக்கு ரெடியா இருக்கேன். உள்நோக்கமே இல்லை. அவங்க நேற்று ஸ்டேட்மெண்ட் கொடுத்ததுக்கு நாங்க ராத்திரி எட்டு வந்து இறக்கல. அது சிலை வந்து 1 வாரம் ஆச்சு. சிலை வந்து 1 வாரத்துக்கு மேல ஆயிடுச்சு. அந்த சிலையை வந்து வச்சுட்டு பிறகு நம்ம வந்து எட்டு வந்து வச்சுட்டு ஓபன் பண்றது இல்ல. இது டாக்டர் பாபா சாஹிப் அம்பேத்கர், இந்த இந்திய நாட்டின் சட்ட திட்டங்களை தீட்டிய மகா பெரியவர். அவருக்கு எந்த மரியாதையில ஓபன் பண்ண இருக்குது. யாரோ ஒருத்தர் வந்து நேற்று ஸ்டேட்மெண்ட் கொடுத்தாங்க, உள்நோக்கத்தோட நாங்க நைட்டு வந்து சிலையை எடுத்து வந்து வைக்கல. நாங்க இதை வந்து பிரயத்னம் பண்ணின்னு தான் இருக்கிறோம். ஒரு சிலையை வந்து அவ்வளவு சீக்கிரமா வந்து நம்ம ரெடி பண்ணி ஒருத்தர் போராட்டம் பண்றாங்க அப்படின்றதுக்கு இல்லை. இது எங்க உரிமை, எங்களுடைய அட்மினிஸ்ட்ரேஷன்ல எங்க தீர்மானம். நாங்க காங்கிரஸ் எம்எல்ஏவும் நம்ம இது முனிசிபாலிட்டி பாடியும் 35 கவுன்சிலரை சேர்ந்து எடுத்த தீர்மானம் இது. யாரோ ஒருத்தர் ஒரு சிங்கிள் பார்ட்டி எடுத்தது இல்ல. அன்னைக்கு எம்எல்ஏ உடைய ஆலோசனை பேர்ல 35 கவுன்சிலரும் இந்த முனிசிபாலிட்டியில தீர்மானம் எடுத்து பண்ண வேண்டிய விஷயம் இது. நைட்டோட நைட்டு இறக்கல. நம்ம யாரோ வந்து ஒரு பிரஸ் மீட் கொடுக்குறாங்க, இது உள்நோக்கத்தோட வைக்கணும்ட்டு இல்ல. இது அவங்களுக்கும் அம்பேத்கர் சொந்தம், எனக்கும் சொந்தம், உங்களுக்கும் சொந்தம். இது அனைவருக்கும் சொந்தமான தலைவர். அந்த தலைவருக்கு எப்படி மரியாதை பண்ணணுமோ இந்த கேஜிஎஃப்ல ரொம்ப அத்தூரியா அந்த தலைவனுக்கு ஒரு நல்ல ஒரு ரெஸ்பெக்ட் கொடுத்து மரியாதை கொடுத்து அதை ஓபன் பண்றதுதான் இதனுடைய உள்நோக்கமே தவிர வேற யாரும் உள்நோக்கெல்லாம் எங்களுக்கு ஒண்ணுமே கிடையாது.
எல்லாரும் கலந்துக்கணும். இது ஒருத்தருடைய சொத்து இல்லை, இது இந்தியாவுடைய சொத்து, பாரத தேசத்தின் சொத்து. டாக்டர் அம்பேத்கர், அந்த அம்பேத்கருக்கு எல்லாருடைய உரிமையும் இருக்குது. அந்த உரிமையை எல்லாருக்கும் கொடுக்குறோம், ஒருத்தர் எடுத்துக்க முடியாது. அம்பேத்கர் எல்லாருக்கும் நல்லது செஞ்சுக்கிறாரு, பொதுவானவர். ஜாதி மதம் இந்த கட்சி எல்லாம் பார்க்காம நம்ம அனைவரும் நம்ம கேஜிஎஃப்க்கு பெருமை சேர்க்கின்ற வகையில கோலார் டிஸ்ட்ரிக்ட்லயே ஃபர்ஸ்ட் வெங்கல சிலை கேஜிஎஃப்ல என்ற பெருமை நம்மளுக்கு சேருது. அந்த நம்ம மேடமுக்கு சேருது, முனிசிபாலிட்டி கவுன்சிலர் தீர்மானம் பண்ண கவுன்சிலருக்கு சேருது. அதுல நாங்க யாவதுன்னு எனக்கும் ரொம்ப பெருமையா இருக்கு அப்படின்னு சொல்லிக்கிறதுல நான் ரொம்ப கடமைப்பட்டுக்கிறேன்.